ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ಟೈಟಲ್ ತಮ್ಮನೇಲಿ ನಿಮಗೆ ಯಾವ ಆ್ಯಪ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ ಅಂಥೇಳಿ ಅರ್ಥ ಆಗಿರುತ್ತೆ. ಸೊ ಇಲ್ಲಿ ನೋಡಿರಿ, ಆ್ಯಪ್ ಹೆಸರು ಬಂದು ವಿಡ್ IQ ಅಂತೇಳಿ. ಈ ಥರ ವಿಡ್ IQ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಆಲ್ರೆಡಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದೆ. ಸೊ ಫಸ್ಟಿಂದ ನಾನು ಎಕ್ಸ್ಪ್ಲೇನ್ ಮಾಡ್ಲತ್ತೀನಿ ನೋಡಿರಿ. ವಿಡಿಯೋನ ಸ್ಕಿಪ್ ಮಾಡಿದಂಗೆ ನೋಡಿರಿ. ನೋಡಿ, ನೀವು ಸೈನ್ ಇನ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಯಾವ ಒಂದು ಜಿಮೇಲ್ ಬೇಕು ಆ ಒಂದು ಜಿಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಅಂದರೆ ನಿಮಗೆ ಸುಮಾರು ಜಿಮೇಲ್ ಇದ್ದರೆ ಓಕೆ, ಇಲ್ಲ ಒಂದೇ ಜಿಮೇಲ್ ಇದ್ದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬಂದಮೇಲೆ ನಿಮಗೆ ಟೈಮ್ ಇದ್ದರೆ ಓದ್ಕೊಳ್ರಿ, ಇಲ್ಲಾಂದರೆ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಗೆ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಅದು ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆವಾಗ ಇಲ್ಲಿ ಸಮ್ ಕ್ವಶನ್ ಕೇಳುತ್ತೆ, ನೀವು ಯೂಟ್ಯೂಬ್ ಕ್ರಿಯೇಟರಾಗಿ ಎಷ್ಟು ದಿನ ಆಯಿತು, ಅಥವಾ ನಿಮ್ಮದೊಂದು ಏನಿದೆ ಇಂಟೆನ್ಷನ್ ಏನಿದೆ ಯೂಟ್ಯೂಬ್ಗೆ ಅಂತೇಳಿ ಏನೊಂದು ಸೆಲೆಕ್ಟ್ ಮಾಡ್ಕೊಳ್ರಿ. ನನ್ನೊಂದು ಸಜೆಷನ್ ಕೇಳಿದ್ರೆ ಸ್ಟಾರ್ಟ್ ಮಾನಿಟೈಸಿಂಗ್ ಮೈ ಚಾನಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ನೈಸ್ ಅಂತ ಬರುತ್ತೆ, ಏನು ತಲೆ ಕೆಡಿಸ್ಕೊಬಿಟ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಒಂದು ನೇಮ್ ಕೇಳುತ್ತೆ, ಜಿಮೇಲ್ ನೇಮು ಅಥವಾ ನಿಮ್ಮ ನೇಮ್ ಕೇಳುತ್ತೆ, ಯಾವುದೊಂದು ಕೊಡಿ. ಬೆಟರ್ ಅಂದರೆ ಜಿಮೇಲ್ ಫಸ್ಟ್ ನೇಮ್ ಕೊಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ಕೇಳುತ್ತೆ, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಕ್ರಿಯೇಟರಾಗಿ ಎಷ್ಟು ದಿನ ಆಯಿತು ಅಂತ ಹೇಳಿ. ನಾನು ಈ ಒಂದು ಯೂಟ್ಯೂಬ್ನ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಚಾನಲ್ ನಿಮಗೋಸ್ಕರ ತೋರ್ಸೋಕ್ಕೆ. ಹಾಗಾಗಿ ನಾನು ಐ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ಅಂತ ಕೊಡ್ತೀನಿ. ನಿಮ್ದೇನಾರ 1 ತಿಂಗಳು ಅಥವಾ 3 ತಿಂಗಳು, 1 ವರ್ಷ, 3 ವರ್ಷ ಆಗಿದ್ದರೆ ಅದೇ ಥರ ಕೊಡ್ರಿ. ನಾನು ಇವಾಗ ಜಸ್ಟ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ವಾಟ್ಸ್ ಯುವರ್ ಲೆವೆಲ್ ಆಫ್ ನಾಲೆಡ್ಜ್ ಅಬೌಟ್ ಯೂಟ್ಯೂಬ್ ಅಂತಿದೆ. ನಿಮಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ಐ ಹ್ಯಾವ್ ಸಮ್ ನಾಲೆಡ್ಜ್ ಅಬೌಟ್ ಯೂಟ್ಯೂಬ್ ಅಂತ ಕೊಟ್ಟರೆ, ನಿಮಗೆ ತುಂಬ ನಾಲೆಡ್ಜ್ ಇದ್ದರೆ ಐ ನೋ ಅ ಲಾಟ್ ಆಫ್ ಯೂಟ್ಯೂಬ್ ಅಂತ ಫಸ್ಟ್ ಒನ್ ಆಪ್ಷನ್ ಕೊಡ್ರಿ. ಕಮ್ಮಿ ನಾಲೆಡ್ಜ್ ಇದ್ದರೆ ಸೆಕೆಂಡ್ ಒನ್ ಕೊಡ್ರಿ. ತುಂಬ ಏನು ತಿಳ್ಕೊಂಡೇ ಇಲ್ಲ ಯೂಟ್ಯೂಬ್ ಬಗ್ಗೆ, ಏನೂ ನಾಲೆಡ್ಜ್ ಇಲ್ಲ, ಪೈಸಾ ನಾಲೆಡ್ಜ್ ಇಲ್ಲ ಅಂದರೆ ಥರ್ಡ್ ಆಪ್ಷನ್ ಕೊಡ್ರಿ. ಇದರಲ್ಲಿ ಯಾವುದು ಕೊಟ್ಟರೂ ಆಗುತ್ತೆ, ಏನು ತೊಂದರೆನೇ ಬೇಕಾಗಿಲ್ಲ, ನಿಮಗೆ ತಲೆನೇ ಕೆಡಿಸ್ಕೊತ ಅವಶ್ಯಕತೆ ಇಲ್ಲ. ಇಲ್ಲಿ ಇದನ್ನೇ ಕೊಡಬೇಕಂತ ಏನು ರೂಲ್ಸ್ ಇಲ್ಲ. ಹಾಗಾಗಿ ಸೆಕೆಂಡ್ ಪಾಯಿಂಟು ಕೊಟ್ಬಿಡಿ. ನನ್ನ ಕೇಳಿದ್ರೆ ಸೆಕೆಂಡ್ ಪಾಯಿಂಟ್ ಕೊಡಿ. ಸೊ ಅದಾದಮೇಲೆ ಇನ್ನೊಂದು ಆಪ್ಷನ್ ಬರುತ್ತೆ, ಹೌ ವುಡ್ ಯು ಡಿಸ್ಕ್ರೈಬ್ ಯುವರ್ ಕ್ರಿಯೇಟರ್ ಲೈಫ್ ಸ್ಟೈಲ್ ಅಂತ ಕೇಳ್ತಿದೆ. ಅಂದರೆ ನೀವು ಫುಲ್ ಟೈಮ್ ಮಾಡ್ತೀರಾ, ಪಾರ್ಟ್ ಟೈಮ್ ಮಾಡ್ತೀರಾ, ಅಥವಾ ನಿಮಗೆ ಗೊತ್ತಿಲ್ಲ ಅಂತ ಕೇಳ್ತಿದೆ. ಸೊ ನನ್ನ ಕೇಳಿದ್ರೆ ನಾನು ಇವಾಗ ಫುಲ್ ಟೈಮ್ ಮಾಡ್ತಾಯಿದ್ದೀನಿ, ಹಂಗೆ ಫುಲ್ ಟೈಮ್ ಕೊಟ್ಟಿದ್ದೀನಿ. ಇವಾಗ ಹೌ ಮಚ್ ಟೈಮ್ ಟು ಯು ಸ್ಪೆಂಡ್ ಕ್ರಿಯೇಟಿಂಗ್ ಯೂಟ್ಯೂಬ್ ಈಚ್ ಅ ವೀಕ್ ಅಂತ ಕೇಳ್ತಿದೆ. ಒಂದು ವೀಕಲ್ಲಿ ನೀವು ಎಷ್ಟು ಟೈಮ್ ತೊಗೊತಿದ್ರೆ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಎಷ್ಟು ತೊಗೊತೀರ ಅಂತ ಕೇಳ್ತಿದೆ. ನಾನು ಮೋರ್ ದೆನ್ 16 ಅವರ್ಸ್ ಹಾಕ್ತೀನಿ. ಸೊ ಮೋರ್ ದೆನ್ 6 ಅವರ್ಸ್ ನೀವು ಹಾಕಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಸೊ ಹೌ ಇಂಪಾರ್ಟೆಂಟ್ಸ್ ಬೀಯಿಂಗ್ ಅ ಕ್ರಿಯೇಟರ್ ಟು ಯು ಅಂತಿದೆ. ಐ ಥಿಂಕ್ ಅಬೌಟ್ ಕ್ರಿಯೇಟಿಂಗ್ ಕನ್ಸ್ಟೆಂಟ್ಲಿ ಅಂತ ಬರುತ್ತೆ. ಸೊ ಅದನ್ನೇ ಹಾಕಿ, ಇಲ್ಲಾಂದರೆ ನಿಮ್ಗೆ ಇಷ್ಟ ಬಂದಂಗೆ ಯಾವುದೋ ಒಂದು ಸೆಲೆಕ್ಟ್ ಮಾಡಿ. ನಿಮ್ಗೆ ಇದರಲ್ಲಿ ಏನು ಇದನ್ನೇ ಸೆಲೆಕ್ಟ್ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಸುಮ್ಮನೆ ಒಂದು ಅಕೌಂಟ್ ಸೆಟಪ್ಗೆ ಕೆಲವೊಂದು ಕ್ವಶನ್ಗಳು ಬರುತ್ತೆ ಅಷ್ಟೇ. ಸೊ ಇದ್ರ ಬಗ್ಗೆ ಏನು ಅಷ್ಟೊಂದು ಬರಿಯಾಗೋಂಥ ಅವಶ್ಯಕತೆ ಇಲ್ಲ. ನಾನು ನೆಕ್ಸ್ಟ್ ತೋರಿಸ್ತಿದ್ದೀನಿ. ಸೊ ಆ ಒಂದು ಇದನ್ನು ಅಕೌಂಟ್ ಸೆಟಪ್ ಆದಮೇಲೆ ತೋರಿಸ್ತೀನಿ. ಆ ಒಂದು ತುಂಬ ಚೆನ್ನಾಗಿ ನೋಡ್ಕೊಳ್ರಿ. ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ವಿಡ್ IQ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡ್ತಾ ಇದ್ದರೆ, ಸೊ ಇವಾಗ ಕನೆಕ್ಟ್ ಮೈ ಚಾನಲ್ ಅಂತ ಬರುತ್ತಲ್ಲ, ನೀವು ಕನೆಕ್ಟ್ ಮೈ ಚಾನಲ್ ಮೇಲೆ ಕ್ಲಿಕ್ ಮಾಡಿರಿ. ಗೂಗಲ್ಗೆ ಅಥವಾ ಜಿಮೇಲ್ಗೆ ಹೋಗುತ್ತೆ. ಅಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ನ ಆನ್ ಮಾಡ್ಕೊಳ್ರಿ. ವೆರಿಫಿಕೇಷನ್ ಆನ್ ಮಾಡ್ಕೊಂಡಿದ ತಕ್ಷಣ ಮತ್ತೆ ನಾನು ನಿಮಗೆ ವಿಡ್ IQ ಇಂಟರ್ಫೇಸ್ ಮತ್ತೆ ನಾನು ಇವಾಗ ಕಂಪ್ಲೀಟಾಗಿ ಮಾಹಿತಿ ತೋರಿಸ್ತೀನಿ. ಯೂಟ್ಯೂಬರ್ಸ್ ಆಗಿದ್ದರೆ, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಹ್ಯಾಶ್ಟ್ಯಾಗ್ಸು ಟೈಟಲ್ಲು ಹೆಂಗೆ ಹಾಕೋದು ಅನ್ನೋದು ಗೊತ್ತಿಲ್ಲ ಅನ್ನೋದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ನಿಮ್ಗೆ ಆಗಲೇ ಹೇಳ್ದಂಗೆ ಇದು ಒಂದು ಯೂಟ್ಯೂಬ್ಗೆ ಮಾಸ್ಟರ್ ಅಂತಲೇ ಹೇಳ್ಬೋದು. ಈ ಒಂದು ಆ್ಯಪಿಂದ ನೀವು ನಿಮ್ಮ ತಪ್ಪುಗಳನ್ನ ತಿದ್ಕೋಬೋದು ಸಮೇತ. ನಿಮ್ಮ ಒಂದು ಟೈಟಲ್ಸ್ ಆಗಲಿ, ಹ್ಯಾಶ್ಟ್ಯಾಗ್ಸ್ ಆಗಲಿ, ರ್ಯಾಂಕಿಂಗ್ ಎಷ್ಟಿದೆ ಅಂತ ಹೇಳಿ ಕಂಪ್ಲೀಟಾಗಿ ಈ ಒಂದು ಆ್ಯಪಲ್ಲೇ ತೋರಿಸುತ್ತೆ ನಿಮಗೆ. ಸೊ ಈ ಆ್ಯಪ್ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರೋರು ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿರಿ, ನೋಡೋಕ್ಕೆ ಹೋಗ್ಬೇಡ್ರಿ. ಯಾರಿಗೆಲ್ಲ ಅರ್ಧಂಬರ್ಧ ಗೊತ್ತೋ ಅವರು ಮಾತ್ರ ಕಂಟಿನ್ಯೂ ನೋಡಿರಿ. ಯಾರಿಗೇನು ಗೊತ್ತೇ ಇಲ್ವೋ ಅವ್ರು ಮಾತ್ರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ, ಹಂಗಂದ್ರೆ ಅರ್ಥ ಆಗ್ತದೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ, ಈ ಒಂದು ವಿಡಿಯೋ ನಾನು ಡೆಡಿಕೇಟ್ ಮಾಡ್ಲತ್ತಿರೋದು ಯಾರು ಬಿಗಿನರ್ಸ್ ಆರ ಯೂಟ್ಯೂಬ್ಗೆ ಅವ್ರಿಗೆ ಮಾತ್ರ ಅಂತ ಹೇಳಿ. ಇಲ್ಲಿ ನೋಡ್ರಿ, ಈ ಒಂದು ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೂಲೆಯಲ್ಲಿ ಲೆಫ್ಟ್ ಸೈಡು
ಕ್ಲಿಕ್ ಮಾಡಿದರೆ ನೀವು ಈ ಒಂದು ಆ್ಯಪ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು ಅಂತ ಹೇಳಿ ತೋರಿಸುತ್ತೆ. ಈ ಥರ ಹೈಫೈ ಬರುತ್ತೆ. ಸೊ ಏನು ತೊಂದರೆ ಇಲ್ಲ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ನೋಡಿ ರೈಟ್ ಸೈಡಲ್ಲಿ ಗೋ ಲೈಕ್ ಪ್ರೋ ಅಂತ ಇದೆ. ಸೊ ಅದ್ರ ಪಕ್ಕದಲ್ಲಿ ನೋಡಿ ನೋಟಿಫಿಕೇಷನ್ ಬರುತ್ತೆ, ಅಂದರೆ ನಿಮ್ಮ ಚಾನಲಲ್ಲಿ ಏನೇನು ಅಚೀವ್ಮೆಂಟ್ಸ್ ಆಗಿದೆ ಅಂತ ಹೇಳಿ. ಇಲ್ಲಿ ನೋಡಿ ನಾನು ಆಲ್ರೆಡಿ 5000 ವ್ಯೂಸ್ ಕಂಪ್ಲೀಟ್ ಆಗಿದೆ. ವ್ಯೂಸು ವಾಚ್ ಅವರ್ಸ್ ಆಗಲಿ ಮತ್ತು ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ಓನ್ಲಿ ವ್ಯೂಸ್ ಆಗಿರೋದು. ಸೊ ಇಲ್ಲಿ ಡೈಲಿ ಐಡಿಯಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಐಡಿಯಾಸ್ಗಳು ಬರುತ್ತೆ ನೋಡಿ. ಗೃಹಲಕ್ಷ್ಮಿ ಯೋಜನೆ 2ನೇ ಕಂತಿಂದು ಟಾಪಿಕ್ಕು ಯಾರ್ಯಾರಿಗೆಲ್ಲ ಬಂದಿಲ್ಲ ಅದ್ರ ಟಾಪಿಕ್ ಮಾಡಿರಿ ಅಂತ ಹೇಳಿ. ಇದು ನನಗೆ ಬೇಕಾಗಿ ಆಲ್ರೆಡಿ ಮಾಡಿದ್ದೀನಿ, ಹಾಗಾಗಿ ಡಿಸ್ಮಿಸ್ ಅಂತ ಕೊಡಿರಿ. ನಿಮಗೆ ಬೇಕಿದ್ದರೆ ಆ ಒಂದು ಟಾಪಿಕ್ ಮೇಲೆ ಕೂಡ ವೀಡಿಯೋ ಮಾಡಬಹುದು. ಇಲ್ಲಿ ನೋಡಿ ಮಿಕ್ಕಿರೋದನ್ನ ಈ ಒಂದು ಟಾಪಿಕ್ ರಿಲೇಟೆಡ್ ನಿಮಗೆ ವೀಡಿಯೋಸ್ ಬೇಕಿದ್ದರೆ ಇಲ್ಲೇ ಶೋ ರಿಲೇಟೆಡ್ ವೀಡಿಯೋಸ್ ಅಂತ ಹೊಡೆದ್ರೆ ಯಾರ್ಯಾರೆಲ್ಲ ಆ ಒಂದು ರಿಲೇಟೆಡ್ ವೀಡಿಯೋಸ್ ಹಾಕಿದ್ದಾರೆ ಅವರೊಂದು ಯೂಟ್ಯೂಬ್ ಚಾನಲ್ಲು ನೇಮು ಮತ್ತು ಥಂಬ್ನೇಲ್ ಎಲ್ಲ ತೋರಿಸುತ್ತೆ. ಓಕೆನಾ? ಸೊ ಡಿಸ್ಮಿಸ್ ಮಾಡಿ. ನಮಗೆ ಇದು ಕೂಡ ಬೇಕಾಗಿಲ್ಲ, ಹೌ ಟು ಡೌನ್ಲೋಡ್ KE ರಿಕ್ವೈರ್ಮೆಂಟ್ ಅಂತ ಹೇಳಿ. ಇದು ಒಂದು ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿ ನೋಡಿ 4th ಇದ್ದಾವೆ, 4 ಆಪ್ಷನ್ ಇದ್ದಾವೆ. ಒಂದು ಡೈಲಿ ಐಡಿಯಾಸು, ರಿಸರ್ಚು, ಆಪ್ಟಿಮೈಸು, ಮೋರ್ ಅಂತ ಹೇಳಿ. ಹೋಮ್ ಆ್ಯಸ್ ಇಟ್ ಈಸ್ ತೋರಿಸಿದ್ದೀನಿ ನಿಮಗೆ. ಇದು ರಿಸರ್ಚ್ ಮೇಲೆ ಬನ್ನಿರಿ. ರಿಸರ್ಚ್ ನಿಮಗೆ ಅದೊಂದು ಪವರ್ಫುಲ್ ವೆಪನ್ ಅಂತಲೇ ಹೇಳ್ಬೋದು. ಏನಂದರೆ ಈ ರಿಸರ್ಚಲ್ಲಿ ಏನೇನೆಲ್ಲ ಯೂಸಸ್ ಇದೆ ಅಂದರೆ, ನಿಮ್ಮ ತಲೆಗೆ ಯಾವುದಾದ್ರು ಒಂದು ಕಂಟೆಂಟ್ ಹೊಳಿದ್ರೆ, ಒಂದು ಟಾಪಿಕ್ ಹೊಳಿದ್ರೆ ಅದನ್ನು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಎಷ್ಟು ಜನ ಈ ಒಂದು ಟಾಪಿಕ್ನ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಮೇತ ನಿಮಗೆ ಗೊತ್ತಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಟಾಪಿಕ್ ಅಂದ್ಕೊಳ್ಳಿ, ಮತ್ತು ಎಷ್ಟು ಜನ ಯೂಟ್ಯೂಬಲ್ಲಿ ಆ ಒಂದು ಟಾಪಿಕ್ನ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಫ್ರೀ ಸೇವಿಂಗ್ ಮಿಷಿನ್ ಸ್ಕೀಮ್ ಅಂತ ಇದೆಯಲ್ಲ, ಇಲ್ಲಿ ನೋಡಿರಿ ಈ ಥರ ಟೈಪ್ ಮಾಡಿ ಹಾಕಿದ್ರೆ ಓವರಾಲ್ ಸ್ಕೋರ್, ಸರ್ಚಿಂಗ್ ಸ್ಕೋರ್ ಬಂದುಬಿಟ್ಟು 62 ಇದೆ, ವ್ಯಾಲ್ಯೂಮ್ ಬಂದುಬಿಟ್ಟು 40 ಇದೆ. ಈ ಓವರಾಲ್ ಸರ್ಚಿಂಗ್ ಸ್ಕೋರ್ ಏನಿದೆ ಅದು ಸರ್ಚಿಂಗ್ ಸ್ಕೋರು. ಇದು ವಾಲ್ಯೂಮ್ ಏನಿದೆ ಅಷ್ಟು ಜನ ವಿಡಿಯೋಗಳನ್ನ ಕಂಟಿನ್ಯೂ ನೋಡ್ತಿದ್ದಾರೆ. ಕಾಂಪಿಟೇಷನ್ ಅಂದರೆ ಈ ಥರ ಒಂದು ಫ್ರೀ ಸ್ವಿಮ್ಮಿಂಗ್ ಮಿಷಿನ್ ಸ್ಕಿಲ್ಲಲ್ಲಿ ಯಾರೂ ಅಷ್ಟೊಂದು ಹಾಕಿಲ್ಲ. ಕಾಂಪಿಟೇಷನಲ್ಲಿ ವೆರಿ ಲೋ ಇದೆ, ಅಂದರೆ ಹಾಕಿದ್ದಾರೆ, ಕಡಿಮೆ ಜನ ಹಾಕಿದ್ದಾರೆ, ಹಾಕೇ ಇಲ್ಲ ಅಂತ ಹೇಳ್ತಿಲ್ಲ. ಸೊ ನೀವು ಯಾವಾಗಲೂ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿದ್ರೆ ಈ ಥರ ಒಂದು ಕಂಟೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓವರಾಲ್ ಸ್ಕೋರು 60 ಮೇಲೆ ಇರಲಿ, ವ್ಯಾಲ್ಯೂಮ್ ಸಮೇತ ಮಿನಿಮಮ್ 50 ಇರಲಿ. 40 ಇದ್ರೂ ಫೈನ್, ತೊಂದರೆ ಇಲ್ಲ. ಬಟ್ ಕಾಂಪಿಟೇಷನ್ ಮಾತ್ರ ಲೋ ಮತ್ತು ವೆರಿ ಲೋ ಇದ್ದರೆ ಮಾತ್ರ ಆ ಥರ ಒಂದು ಟಾಪಿಕ್ನ ಯೋಚನೆ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಬೇರೆ ಟಾಪಿಕ್ ತೋರಿಸ್ತೀನಿ ನೋಡಿ. ಇವಾಗ ಹೌ ಟು ಅಪ್ಲೈ ಫಾರ್ PF ಅಂತ ಹೇಳಿ ತೋರಿಸ್ತೀನಿ ನೋಡಿ. ಹೌ ಟು ಅಪ್ಲೈ ಫಾರ್ PF ಆನ್ಲೈನ್ ಅಂತ ಹೇಳಿ ನೋಡಿ. PF ವಿತ್ಡ್ರಾಲ್ ಇನ್ ಇಂಡಿಯಾ ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ಮಾಡಿದ್ದಾರೆ. ಇಲ್ಲಿ ನೋಡಿ ಓವರಾಲ್ ಸ್ಕೋರ್ ಬಂದು 45 ಇದೆ. ಸೊ ವ್ಯಾಲ್ಯೂಮ್ ಬಂದುಬಿಟ್ಟು 46 ಇದೆ. ಕಾಂಪಿಟೇಷನ್ ಬಂದು ಮೀಡಿಯಮ್ ಇದೆ. ಇದ್ರ ಬಗ್ಗೆ ಎಲ್ಲರೂ ವಿಡಿಯೋ ಮಾಡಿದ್ದಾರೆ, ಹಾಗಾಗಿ ಇದಕ್ಕೆ ಕಾಂಪಿಟೇಷನ್ ಮೀಡಿಯಮ್ ತೋರಿಸ್ತಿದೆ. ಎಲ್ಲರೂ ವಿಡಿಯೋ ಮಾಡಿದ್ರಿಂದ ಎಲ್ಲರೂ ಆಲ್ಮೋಸ್ಟ್ ತಿಳ್ಕೊಂಡಿದ್ದಾರೆ, ಹಾಗಾಗಿ ಸರ್ಚಿಂಗ್ ಸ್ಕೋರ್ ಸಮೇತ ಕಡಿಮೆ ತೋರಿಸ್ತಾ ಇದೆ. ಸೊ ಇನ್ನೊಂದು ನಿಮಗೆ ಮೇನ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿ ನೋಡಿರಿ, ನಿಮಗೆ ಇನ್ನೊಂದು ಮೇನ್ ಪಾಯಿಂಟ್ ಹೇಳಬೇಕಾಗಿತ್ತು ನಾನು. ಆಪ್ಟಿಮೈಸ್ ಅಂತ ಏನಿದೆಯಲ್ಲ, ಇದು ನಿಮಗೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಪಾಯಿಂಟ್ ಇದು. ಏನಕ್ಕಂದರೆ ಈ ಒಂದು ಆಪ್ಟಿಮೈಸಲ್ಲೇ ನೀವು ನಿಮ್ಮ ಒಂದು ಹ್ಯಾಶ್ಟ್ಯಾಗ್ಸ್ನ ಕರೆಕ್ಟಾಗಿ ಹಾಕಿದ್ರಲ್ಲ ಅಂತ ಹೇಳಿ ತಿಳ್ಕೊಳ್ಳೋಕ್ಕಾಗೋದು, ಟ್ಯಾಗ್ಸ್ ಕರೆಕ್ಟಾಗಿ ಹಾಕಿದ್ರಲ್ಲ ಅಂತ ಹೇಳಿ ತಿಳ್ಕೊಳ್ಳೋಕ್ಕಾಗೋದು, ಮತ್ತು ನಿಮ್ಮ ಒಂದು ಏನು ಕಂಟೆಂಟ್ ಇದೆ ಅದು ರಿವೀಲ್ ಆಗೋಕ್ಕೆ ಹೆಲ್ಪ್ ಆಗೋದು ಟೂಲ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡಿರಿ, ಇಲ್ಲಿ ಎಡಿಟ್ ಆಪ್ಷನ್ ಬೇರೆ ಅದು ನನಗೆ ಆಮೇಲೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿರಿ, ಎಡಿಟ್ ಆಪ್ಷನ್ ಅಂತ ಕೊಟ್ಟರೆ ಇಲ್ಲಿ ನೀವು ಯಾವುದೇ ಬೇಕಾದ್ರೂ ಎಡಿಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು. ಇಲ್ಲಿ ನೋಡಿರಿ, ಫಸ್ಟ್ ಆಪ್ಷನ್ ಬಂದುಬಿಟ್ಟು ಹೈಲೈಟೆಡ್ ಕಂಟ್ರೋಲ್ಸ್ ಕೀವರ್ಡ್ಸ್ ಅಂತೆಲ್ಲ ಇದೆಯಲ್ಲ, ಇಲ್ಲಿ ಟೈಟಲ್ ನೋಡಿರಿ ನಾನು ಏನಿದೆ ಅದೇ ಥರ ಹಾಕಿದ್ದೀನಿ. 10 ಫ್ರೀ ಕಾಪಿರೈಟ್ಸ್ ಇಮೇಜಸ್ ವೀಡಿಯೋಸ್ ವೆಬ್ಸೈಟ್ ಫ್ರೀ ಕಾಪಿರೈಟ್ ಅಂತ ಹೇಳಿ. ಮತ್ತು ಇಲ್ಲಿ ನೋಡಿ ಥಂಬ್ನೇಲ್ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ನು ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಯಾವ ಥರ ಹಾಕಬೇಕಂದ್ರೆ, ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ನಿಮ್ಮ ಒಂದು ಟೈಟಲ್ನೇ ಕಾಪಿ ಪೇಸ್ಟ್ ಮಾಡಿಕೊಂಡು ಕೆಳಗಡೆ ಫಸ್ಟ್ ಲೈನಲ್ಲಿ ನಿಮ್ಮ ಒಂದು ಟೈಟಲ್ಲೇ ಡಿಸ್ಕ್ರಿಪ್ಷನಲ್ಲಿ ಕೂಡ ಕಾಪಿ ಪೇಸ್ಟ್ ಮಾಡಿ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನೀವು ಒಂದು ಯಾವುದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತಾ ಅಂದ್ಕೊಳ್ರಿ, ಹಾಗಾಗಿ ಅದೊಂದು ಇಂಗ್ಲೀಷಲ್ಲಿ ಬರೀರಿ. ಟಾಪಿಕ್ಸ್ ಕವರ್ಡ್ ಅಂತ ಬರೆದ್ಬಿಟ್ಟು ಕೆಳಗಡೆ ಫಸ್ಟ್ ಪಾಯಿಂಟ್ ಬರೆದ್ಬಿಟ್ಟು ಇನ್ ದಿಸ್ ವಿಡಿಯೋ ಅಂತ ಹಾಕಿ ನಾ ಹಾಕಿದ್ದೀನಿ ನೋಡಿಲ್ರಿ.
ಈ ಥರ. ಇನ್ ದಿಸ್ ವಿಡಿಯೋ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಅಬೌಟ್ ಫ್ರೀ ಕಾಪಿರೈಟ್ ಇಮೇಜಸ್ ಅಂತ ಹೇಳಿ. ಅಂದರೆ ಟಾಪಿಕ್ ಬಂದುಬಿಟ್ಟು ಫ್ರೀ ಕಾಪಿರೈಟ್ ಇಮೇಜಸ್ಸು. ನಿಮ್ಮದೇನೇ ಗೃಹಲಕ್ಷ್ಮಿ ಗೃಹಜ್ಯೋತಿ ಇದ್ದರೂ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಅಬೌಟ್ ಗೃಹಜ್ಯೋತಿ ಗೃಹಲಕ್ಷ್ಮಿ ಏನು ಟಾಪಿಕ್ ಇನ್ ಕನ್ನಡ ಅಂತ ಹೇಳಿ ಟೈಪ್ ಮಾಡಿರಿ. ಮತ್ತು ಆ ಒಂದು ವೆಬ್ಸೈಟ್ಸ್ಗಳನ್ನ ಲಿಂಕ್ ಸಮೇತ ಕೊಡ್ರಿ. ಓಕೆನಾ? ಇದು ಡಿಸ್ಕ್ರಿಪ್ಷನ್ಸ್ ಬರೆಯೋ ರೀತಿ. ಅದಾದಮೇಲೆ ಹ್ಯಾಶ್ಟ್ಯಾಗ್ಸ್ ಕಂಪಲ್ಸರಿ ಹಾಕಲೇಬೇಕು. ಹ್ಯಾಶ್ಟ್ಯಾಗ್ಸರಿ ಅಲ್ಲಿ ನೋಡಿ ಈ ಥರ ಹಾಕ್ಬೇಕು. ಯಾವ ಥರ ಅಂದರೆ ಈಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಹ್ಯಾಶ್ಟ್ಯಾಗ್ಸು ಈ ರೀತಿ ಹಾಕ್ಬೇಕು. ನಾನು ಅಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಯಾವುದೊಂದು ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡ್ತಾಯಿದ್ದೀರಾ ಆ ಒಂದು ಟಾಪಿಕ್ದು 3ರಿಂದ 4 ಹ್ಯಾಶ್ಟ್ಯಾಗ್ಸು ಮೇನ್ ಇರಲೇಬೇಕು. ಫಸ್ಟ್ ಪಾಯಿಂಟು ಅಂದರೆ ಫಸ್ಟಲ್ಲಿ ಆ ಪಾಯಿಂಟ್ಸ್ ಇರಬೇಕು. ಇವಾಗ ಕಾಪಿರೈಟ್ ಇಮೇಜಸ್ ಬಗ್ಗೆ ಮಾಡಿದ್ದೀನಿ, ಕಾಪಿರೈಟ್ ಫ್ರೀ ಇಮೇಜಸ್ ಹಾಕ್ತಿದ್ದೀನಿ, ಕಾಪಿರೈಟ್ ಫ್ರೀ ಅಂತ ಹಾಕಿದ್ದೀನಿ, ಮತ್ತು ಕಾಪಿರೈಟ್ ಫ್ರೀ ವಿಡಿಯೋ ಅಂತ ಹಾಕಿದ್ದೀನಿ. ಇದು ನನ್ನ ಟಾಪಿಕ್ಕು. ಹಾಗಾಗಿ ಈ ಒಂದು ವಿಡಿಯೋ ಹಾಕಿದ್ದೀನಿ, ಈ ಒಂದು ಹ್ಯಾಶ್ಟ್ಯಾಗ್ಸ್ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿರಿ, ನಂದು ಒಂದು ಚಾನಲ್ ನೇಮ್ ಹಾಕಿದ್ದೀನಿ. ನಿಮ್ಮ ಒಂದು ಹ್ಯಾಶ್ಟ್ಯಾಗ್ಸಲ್ಲಿ ನಿಮ್ಮ ಚಾನಲ್ ನೇಮ್ ಇರಲೇಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್. ಓಕೆನಾ? ಅದಾದಮೇಲೆ ಟ್ಯಾಗ್ಸ್ ನೋಡಿ. ಟ್ಯಾಗ್ ಸಮೇತ ನನ್ನೊಂದು ಏನಿದೆ ಯೂಟ್ಯೂಬ್ ಚಾನಲ್ ನೇಮು ಅದೊಂದು ಹಾಕಿದ್ದೀನಿ, ನನ್ನ ನೇಮು ಸಮೇತ ಹಾಕಿದ್ದೀನಿ. ಅದಾದಮೇಲೆ ಆದಮೇಲೆ ಟೈಟಲ್ನೇ ಕಾಪಿ ಪೇಸ್ಟ್ ಮಾಡಿದ್ದೀನಿ ಇಲ್ಲಿ. ಆ ಟೈಟಲ್ನ 2 ಭಾಗ ಮಾಡಿಕೊಂಡು 10 ಫ್ರೀ ಕಾಪಿರೈಟ್ ಅಂತ ಹೇಳಿ ಒಂದು ಮಾಡಿಕೊಂಡು, ಮತ್ತು ಕಾಪಿರೈಟ್ ಫ್ರೀ ಇಮೇಜಸ್ ಅಂತ ಹೇಳಿ ಇನ್ನೊಂದು ಟ್ಯಾಗ್ ಮಾಡಿಕೊಂಡು ಹಾಕಿದ್ದೀನಿ. ಇನ್ ಕೇಸ್ ನಿಮಗೆ ಟ್ಯಾಗ್ಸ್ ಅರ್ಥ ಆಗ್ತಿಲ್ಲ ಅನ್ನೋದಾದರೆ ನೀವು ಹ್ಯಾಶ್ಟ್ಯಾಗ್ಸಲ್ಲಿ ಹಾಕುವಂಥ ಕೆಲವುಗಳನ್ನ ಹ್ಯಾಶ್ ಬಿಟ್ಬಿಟ್ಟು ಕಾಪಿ ಪೇಸ್ಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಬೋದು. ಟ್ಯಾಗ್ಸ್ಗಂತಲೇ ಇನ್ನೊಂದು ವೆಬ್ಸೈಟ್ ಇದೆ, ರ್ಯಾಪಿಡ್ ಟ್ಯಾಗ್ಸ್ ಅಂತ ಹೇಳಿ. ಬೇಕಿದ್ದರೆ ಆ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅಲ್ಲಿ ಬೇಕಿದ್ರೆ ನಿಮ್ಮೊಂದು ಟಾಪಿಕ್ನ ಹಾಕ್ಬಿಟ್ಟು ಟ್ಯಾಗ್ಸ್ ಯಾವ ರೀತಿ ಬೇಕು ಅಂತ ಹೇಳಿ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮ್ಮೊಂದು ಟಾಪಿಕ್ ಹಾಕಿದ್ರೆ ಟ್ಯಾಗ್ಸು ಬೇಜಾನ್ ಬರುತ್ತೆ. ಅದನ್ನು ತಂದು ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಓಕೆನಾ? ಸೊ ಹಾಗೆ ಇಲ್ಲಿ ನೋಡ್ರಿ, ಕೀವರ್ಡ್ ಸಮೇತ ಇಲ್ಲಿ ರೆಫರ್ ಮಾಡುತ್ತೆ. ಈ ಒಂದು ಕೀವರ್ಡ್ಸ್ ಹಾಕ್ರಿ ಅಂತ ಹೇಳಿ, ಅಂದರೆ ಟ್ಯಾಗ್ಸಲ್ಲಿ ಈ ಒಂದು ಕೀವರ್ಡ್ಸ್ ಹಾಕ್ರಿ, ಈ ಒಂದು ಕೀವರ್ಡ್ಸ್ ಹಾಕ್ರಿ, ಈ ಒಂದು ಕೀವರ್ಡ್ಸ್ ಹಾಕ್ರಿ ಅಂತ ಹೇಳಿ. ಸೊ ಈ ಎಡಿಟಿಂಗಲ್ಲಿ ಈ ಆಪ್ಷನ್ ಇದೆ. ಮತ್ತು ಇಲ್ಲಿ ನೋಡ್ರಿ, ಇದು SEO ಸ್ಕೋರ್ ಅಂತ ಹೇಳಿ, ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸ್ ಸ್ಕೋರ್ ಅಂತ ಹೇಳಿ. ಇದು ನಿಮಗೆ ತುಂಬಾ ಮುಖ್ಯ ಆಗುತ್ತೆ. ಸರ್ಚ್ ಇಂಜಿನ್ ಆಪ್ಟಿಮೈಸ್ ಸ್ಕೋರ್ ಏನಿದೆ, ಈ ಒಂದು ಸ್ಕೋರು ಓವರಲ್ ಆಗಿ 45 ಎಬೋವ್ ಇರಬೇಕು. 50ಗೆ ಇಲ್ಲಿ ನೋಡಿ, ಇಲ್ಲಿ 50ಗೆ 45 ಎಬೋವ್ ಇದ್ದರೆ ನಿಮ್ಮ ಒಂದು ಏನಿದೆ ಟಾಪಿಕ್ ಏನಿದೆ ಕಂಟೆಂಟ್ ಏನಿದೆ ಅದು ವೈರಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಲ್ಲಿ ಕೊಡ್ತಾರೆ ನೋಡಿ, ಟ್ಯಾಗ್ ಕೌಂಟು 4 ಆಗಿದೆ, ಟ್ಯಾಗ್ ವ್ಯಾಲ್ಯೂಮ್ 5 ಆಗಿದೆ, ಕೀವರ್ಡ್ಸ್ ಇನ್ ಟೈಟಲ್ 5 ಆಗಿದೆ, ಕೀವರ್ಡ್ಸ್ ಇನ್ ಡಿಸ್ಕ್ರಿಪ್ಷನ್ 5 ಆಗಿದೆ, ಸೇಮ್ ವರ್ಡ್ಸ್ ಇನ್ ಯೂಸ್ಡ್ ಇನ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಟ್ಯಾಗ್ಸ್ ಅಂತ ಹೇಳಿ ಔಟ್ ಆಫ್ 5 ಇದೆ. ಸೊ ಇದು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ 50 ಬರೋದು ರೇರ್ ಕೇಸು. ಬರಲ್ಲ ನಿಮಗೆ 46 47 ಬಂದರೆ, ಅಬೋವ್ 45 ಬಂದರೆ ಅಲ್ಲಿಗೆ ಬಿಟ್ಬಿಡಿ, ಏನು ತೊಂದರೆ ಇಲ್ಲ ನಾನು ಇನ್ನೂ ಬೆಟರ್ ಟ್ರೈ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಬೇಡ ಅಂತ ನಾನು ಹೇಳೋಂಗಿಲ್ಲ. ಇದು ಒಂದು ನಿಮಗೆ ಬೆಸ್ಟ್ ವೆಪನ್ ಅಂತಲೇ ಹೇಳ್ಬೋದು. ಟ್ಯಾಗ್ ಕೌಂಟ್ ಅಂದರೆ ನೀವೊಂದು ಟೈಟಲಲ್ಲಿ ಹಾಕಿರೋಂಥ ಟ್ಯಾಗ್ಸ್ಗಳು ಕೌಂಟ್ ಆಗುತ್ತೆ. ಟ್ಯಾಗ್ ವ್ಯಾಲ್ಯೂಮ್ ಅಂದರೆ ನೀವು 300ಇಂದ 500 ಟ್ಯಾಗ್ಸ್ನ ಬರಿಬೇಕಾಗುತ್ತೆ. ಕೀವರ್ಡ್ಸ್ ಇನ್ ಟೈಟಲ್ ಅಂದರೆ ಅದೇ ರೀತಿ ಒಂದು ಟೈಟಲಲ್ಲಿ ಏನು ಹಾಕಿರ್ತೀವಿ ಕೀವರ್ಡ್ಸು, ಆ ಒಂದು ಕೀವರ್ಡ್ಸು ಕೌಂಟ್ ಆಗುತ್ತೆ. ಓಕೆನಾ? ಕೀವರ್ಡ್ಸ್ ಇನ್ ಡಿಸ್ಕ್ರಿಪ್ಷನ್ ಅಂದರೆ ನಾನು ಆವಾಗಲೇ ಹೇಳ್ದನಲ್ಲ, ಟೈಟಲಲ್ಲಿರುವಂಥ ಒಂದು ಕೀವರ್ಡ್ಸ್ನೇ ಹ್ಯಾಶ್ಟ್ಯಾಗ್ಸ್ಗಳನ್ನ ಕಾಪಿ ಪೇಸ್ಟ್ ಮಾಡಿರಿ. ಹ್ಯಾಶ್ಟ್ಯಾಗ್ಸಲ್ಲಿರುವಂಥ ಒಂದು ಹ್ಯಾಶ್ಟ್ಯಾಗ್ಸ್ನ ಕೀವರ್ಡ್ಸ್ ಅಥವಾ ಟ್ಯಾಗ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಕಾಪಿ ಪೇಸ್ಟ್ ಮಾಡಿಕೊಂಡ್ರೆ ಈ ಥರ ತೋರಿಸುತ್ತೆ. ನಿಮಗೆ ಚೆಕ್ ಲಿಸ್ಟ್ ಅಂತ ಇಲ್ಲಿ ಬರುತ್ತೆ ನೋಡಿ. ಇದರಲ್ಲಿ ಬಂದುಬಿಟ್ಟು ಯಾವ ಒಂದು ಇದರಲ್ಲಿ ಎಷ್ಟು ಇರಬೇಕು ವರ್ಡ್ಸ್ ಅಂತ ಸಮೇತ ತೋರಿಸುತ್ತೆ ನೋಡ್ರಿ. ಇಲ್ಲಿ ಟೈಟಲ್ ಲೆಂತ್ ಎಷ್ಟಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ, ಬಿಟ್ವೀನ್ 20 to 60 ಕ್ಯಾರೆಕ್ಟರ್ಸ್ ಅಂತ ಹೇಳಿ. ಅಷ್ಟರಲ್ಲಿ ನಿಮ್ಮ ಟೈಟಲ್ನ ಮೇಂಟೈನ್ ಮಾಡಿದರೆ ನಿಮ್ಮ ಒಂದು ಟೈಟಲ್ಲು ಯೂಟ್ಯೂಬ್ ತಮ್ನಲ್ಲಿ ಕಂಪ್ಲೀಟಾಗಿ ಕಾಣಿಸುತ್ತೆ. ಅಂದರೆ ನೀವೇನು ತಮ್ನಲ್ಲಿ ಬರೀತಿರಲ್ಲ, ತಮ್ನಲ್ಲಿ ಜೊತೆಗೆ ಟೈಟಲ್ ಹಾಕ್ತಿರಲ್ಲ, ಆ ಒಂದು ಟೈಟಲ್ಲು ಕಂಪ್ಲೀಟಾಗಿ ಕಾಣಿಸುತ್ತೆ. 60 ಎಬೋವ್ ಕ್ಯಾರೆಕ್ಟರ್ ಹಾಕಿದ್ರೆ ಕೆಲವೊಂದು ಅಕ್ಷರಗಳು ಕಾಣಿಸಲ್ಲ, ಹಾಗಾಗಿ ನಮಗೆ ಅರ್ಧಂಬರ್ಧ ಮ್ಯಾಟ್ರ್ ಅರ್ಥ ಆಗುತ್ತೆ. ಅಲ್ಲಿಗೆ ವ್ಯೂ ಇಂಪ್ಯಾಕ್ಷನ್ ಅಷ್ಟೊಂದು ಕರೆಕ್ಟಾಗಿ ಬೀಳೋದಿಲ್ಲ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಲೆಂತ್ ಎಷ್ಟಿರಬೇಕು ಅಂದರೆ ಮೋರ್ ದ್ಯಾನ್ 200 ಕ್ಯಾರೆಕ್ಟರ್ಸ್, 200 ಕ್ಯಾರೆಕ್ಟರ್ ಮೇಲೆ ಇರಬೇಕಂದ್ರೆ 200 ವರ್ಡ್ಸ್ ಮೇಲೆ ಇರಬೇಕು. ಸೊ ಆಗಲೇ ನಿಮ್ಗೆ ಹೇಳಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಯಾವ ಥರ ಹಾಕಬೇಕು ಅಂತ ಹೇಳಿ. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಟೈಟಲ್ನೇ ಕಾಪಿ ಪೇಸ್ಟ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನೀವು ಒಂದು ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಿದ್ರೆ ಆ ಒಂದು ಪಾಯಿಂಟ್ ಬರೀಬೇಕು ಅಂತ ಹೇಳಿ. ಓಕೆನಾ? ಸೊ ಟ್ಯಾಗ್ಸ್ ಲೆಂತ್ ನೋಡ್ಕೊಳ್ರಿ. ಟ್ಯಾಗ್ಸ್ ಲೆಂತ್ ಬಿಟ್ಬಿಟ್ಟು ಮಿನಿಮಮ್ 300 ಬರೀಬೇಕು. ಮಿನಿಮಮ್ 300 ವರ್ಡ್ಸ್ ಬರೀಲೇಬೇಕು.
ಸೊ ಅಪ್ ಟು 500 ವರ್ಡ್ಸ್ ಇದೆ. 300ಇಂದ 500 ವರ್ಡ್ಸ್ವರೆಗೂ ನೀವು ಬರೀಬಹುದು. ಅಂದರೆ ಟ್ಯಾಗ್ಸ್ ಬಂದುಬಿಟ್ಟು ರ್ಯಾಪಿಡ್ ಟ್ಯಾಗ್ಸಲ್ಲಿ ಸರ್ಚ್ ಮಾಡಿದ್ರೆ ತುಂಬ ಅಫಿಷಿಯಲ್ ಟ್ಯಾಗ್ಸ್ ಸಿಗುತ್ತೆ. ಬೇಕಿದ್ರೆ ನಾನು ಲಿಂಕ್ನ ಮತ್ತೆ ಹೇಳ್ತಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇದು ಮೇಡ್ ಫಾರ್ ಪಬ್ಲಿಕ್ ಅಂದರೆ ನೀವು ಪ್ರೈವೇಟ್ ಟು ಪಬ್ಲಿಕ್ ಅಂತ ಸೆಟ್ ಮಾಡ್ಕೊಂಡಿರ್ತೀರ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಕ್ಲೋಸ್ಡ್ ಕ್ಯಾಪ್ಷನ್ ಬಗ್ಗೆ ನಾನು ತಲೆ ಕೆಡಿಸ್ಕೋಬೇಡಿ. ಶೇರ್ಡ್ ಫೇಸ್ಬುಕ್ ಇದ್ರ ಬಗ್ಗೆ ಏನೇನು ತಲೆ ಕೆಡಿಸ್ಕೋಬೇಡಿ. ನೀವು ಬೇಕಿದ್ದರೆ ಶೇರ್ ಮಾಡ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಇಲ್ಲಿ ನೋಡ್ರಿ, ಆ್ಯಡೆಡ್ ಇನ್ ಒನ್ ಟ್ಯಾಗ್ ಟೈಟಲ್ ಅಂತ ಹೇಳಿ ನಾನು ಹಾಕಿಲ್ಲ. ಆ್ಯಡೆಡ್ ಒನ್ ಟ್ಯಾಗ್ ಇನ್ ಡಿಸ್ಕ್ರಿಪ್ಷನ್ ಸಮೇತ ಹಾಕಿಲ್ಲ. ಸೊ ಹಂಗಾಗಿ ಇವೆರಡೂ ಸಮೇತ ನೀವು ಹಾಕಲೇಬೇಕು. ಇವಾಗ ನಾನು ನಿಮಗೆ ನಿಮ್ಮ ಕಣ್ಣಿದ್ರಳೆ ಲೈವ್ ಆಗಿ ತೋರಿಸ್ತೀನಿ ನೋಡಿ. ಇವಾಗ ಒಂದು ಟೈಟಲು ಡಿಸ್ಕ್ರಿಪ್ಷನಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಈಗ ಒಂದು ಟ್ಯಾಗ್ಸ್ ಏನಿದೆ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಫ್ರೀ ಇಮೇಜಸ್ ಅಂತಿದೆಯಲ್ಲ, ಒಂದನ್ನ ಹಾಕಿ ತೋರಿಸ್ತೀನಿ ನೋಡಿ ಹ್ಯಾಶ್ಟ್ಯಾಗ್ಸಲ್ಲಿ. ಫ್ರೀ ಇಮೇಜಸ್ ಸೇವ್ ಮಾಡಿ ನೋಡಿ. ನಾನು ಫ್ರೀ ಇಮೇಜಸ್ ಅಂತ ಹಾಕಿದ ತಕ್ಷಣ ಇದು ಈ ಥರ ರೈಟ್ ಆಯಿತು. ಸೊ ಆ ಥರ ಒಂದು ಕೀವರ್ಡ್ಸ್ನ ನಿಮ್ಮ ಟೈಟಲಲ್ಲಿ ಹಾಕಲೇಬೇಕು ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಲೇಬೇಕು. ಸೇಮ್ ಒಂದು ಕೀವರ್ಡ್ಸ್ ಏನಿದೆ, ಒಂದು ಸಣ್ಣ ಕೀವರ್ಡ್ಸು ಟೈಟಲು, ಡಿಸ್ಕ್ರಿಪ್ಷನ್ನು ಮತ್ತು ಟ್ಯಾಗ್ಸಲ್ಲಿರಲಿ. ಸೊ ಇದರಿಂದ ನಿಮ್ಮ ಒಂದು ವಿಡಿಯೋಗೆ ರ್ಯಾಂಕಿಂಗ್ ಬೂಸ್ಟ್ ಬರುತ್ತೆ. ಓಕೆನಾ? ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಲಿಂಕ್ಸ್ ಅಂತೂ ಕೊಡಲೇಬೇಕು ಡಿಸ್ಕ್ರಿಪ್ಷನಲ್ಲಿ. ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಈಗ ಪ್ರೆಸೆಂಟ್ ಏನು ಆ್ಯಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಆ ಆ್ಯಪ್ ಬಗ್ಗೆ ಆಗಲಿ, ಯಾವೊಂದು ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಆ ಒಂದು ಸ್ಕೀಮ್ ಬಗ್ಗೆ ಆಗಲಿ ಲಿಂಕ್ನ ಕೊಡಲೇಬೇಕು. ಮತ್ತು ಹ್ಯಾಶ್ಟ್ಯಾಗ್ಸ್ ನೋಡಿ. ಹ್ಯಾಶ್ಟ್ಯಾಗ್ಸ್ ಬಂದುಬಿಟ್ಟು ಅಪ್ ಟು 15ವರೆಗೂ ಯೂಸ್ ಮಾಡ್ಬೋದು. ಅಂದರೆ ಮಿನಿಮಮ್ 5, ಮ್ಯಾಕ್ಸಿಮಮ್ 15. ಸೊ ನೀವು ಅಷ್ಟಾದರೂ ಯೂಸ್ ಮಾಡಿ. 5ರಿಂದ 15 ಒಳಗಡೆ. ನಾನು 7 ಯೂಸ್ ಮಾಡಿದ್ದೀನಿ. ಸೊ ಏನು ತೊಂದರೆ ಇಲ್ಲ, ಏನು ವರಿ ಆಗೋದಿಲ್ಲ. ನೀವು 15 ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲ ನನ್ನ ಕೈಲಿ ಅಷ್ಟೊಂದು ಆಗೋಲ್ಲ, ನಾನು 5 ಯೂಸ್ ಮಾಡ್ತೀನಿ ಅಂದರೆ 5 ಕೂಡ ಯೂಸು ಮಾಡಬಹುದು. ಸೊ ಇದು ಇಷ್ಟು ಎಲ್ಲ ಓಕೆ. ಆದರೆ ನಮಗೆ ಒಂದು ಅರ್ಥ ಆಗ್ತಿಲ್ಲ, ಟ್ಯಾಗ್ಸ್ನ ಹೆಂಗೆ ಬರೆಯೋದು. ಇನ್ ಕೇಸ್ ನೀವು ಈ ಟಾಪಿಕ್ ಬಗ್ಗೆ ಹೇಳಿದ್ರಿ, ಬೇರೆ ಟಾಪಿಕ್ ಬಗ್ಗೆ ಹೆಂಗೆ ಬರೆಯೋದು ಅಂತ ಡೌಟ್ಸ್ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ರೀ. ಇವಾಗ ನೀವು ಯಾವುದೇ ಒಂದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಬಗ್ಗೆ ಟಾಪಿಕ್ ಮಾಡ್ತಾಯಿದ್ದೀರ ಅಂದ್ಕೊಳ್ಳಿ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಆಗಲಿ, ಶಕ್ತಿ ಯೋಜನೆ ಆಗಲಿ, ಯುವನಿಧಿ ಆಗಲಿ. ಸೊ ಎಲ್ಲದಕ್ಕೂ 3 ಟಾಪಿಕ್ಸ್ನ 3 ಹ್ಯಾಶ್ಟ್ಯಾಗ್ಸ್ನ ಕಾಮನಾಗಿ ಹಾಕ್ಬೋದು. ಗ್ಯಾರಂಟಿ ಸ್ಕೀಮ್ ಮತ್ತು ಕಾಂಗ್ರೆಸ್ ಫ್ರೀ ಗ್ಯಾರಂಟಿ ಸ್ಕೀಮ್ ಅಂತ ಹಾಕ್ಬೋದು. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಅಂತ ಏನಿದೆ, ಈ ಥರ ಒಂದು 3 ಹ್ಯಾಶ್ಟ್ಯಾಗ್ಸ್ನ ಕಾಮನಾಗಿ ಹಾಕಿ, ಅದಾದಮೇಲೆ ನೀವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀರ, ಗೃಹಲಕ್ಷ್ಮಿ ಆದರೆ ಗೃಹಲಕ್ಷ್ಮಿ ಅಂತ ಹಾಕಿ, ಗೃಹಜ್ಯೋತಿ ಆಗಿದ್ರೆ ಗೃಹಜ್ಯೋತಿ ಹಾಕ್ರಿ. ಸೊ ಈ ರೀತಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಿದ್ರೆ ಅದು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಸೊ ಫಸ್ಟು ಟಾಪಿಕ್ ಬಂದುಬಿಟ್ಟು, ಫಸ್ಟ್ ಹ್ಯಾಶ್ಟ್ಯಾಗ್ ಬಂದುಬಿಟ್ಟು ಸ್ಕಾಲರ್ಶಿಪ್ ಅಂತ ಹಾಕಿ. ಅದಾದಮೇಲೆ ನೀವು ಯಾವ ಒಂದು ಸ್ಕಾಲರ್ಶಿಪ್ ಹಾಕ್ತಿದ್ದೀರ, SBI ಸ್ಕಾಲರ್ಶಿಪ್, SSPನ, ಮೆಟ್ರಿಕ, ಆ ಒಂದು ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಬಹುದು. ಮತ್ತು ನೀವು ನೆನಪಿರಲಿ, ಟ್ಯಾಗ್ಸ್ ನಂಬರ್ಸ್ಗಳು ತುಂಬ ಇನ್ಕ್ರೀಸ್ ಆಗಿರಬೇಕು. ಟ್ಯಾಗ್ಸ್ ನಂಬರು ಮೋರ್ ದ್ಯಾನ್ 50, 60 ಆ ಥರ ಇರಲಿ. ತೋರಿಸ್ತೀವಿ ರ್ಯಾಂಕಿಂಗಲ್ಲಿ. ಇಷ್ಟೊತ್ತು ಈ ಆ್ಯಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದವರಿಗೆಲ್ಲ ತುಂಬ ಧನ್ಯವಾದಗಳು. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಆ್ಯಪ್ ಬಗ್ಗೆ ಮತ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ.